ಮಾತೇನಂತಂದ್ರೆ ಮೂರನೇ ಮಾತು, ಧ್ಯಾನದ ಜೊತೆಗೆ ಸಮರ್ಪಣೆ ಬೇಕು. ನನ್ನ ಪ್ರೀತಿ ಮತ್ತು ಸಹೋದರ ಸಹೋದರಿ, ಎಲ್ಲ ದೇವರು ಹೇಳುತ್ತಾ ಇದ್ದಾರೆ ಇನ್ನೊಂದು ಮಾತು, ಯೇಸು ಸ್ವಾಮಿ ಸ್ವೀಕಾರ ಮಾಡಿಕೊಂಡಿದ್ದೀರಿ ಮತ್ತು ಧ್ಯಾನ ಮಾಡುತ್ತಾ ಇದ್ದೀರಿ, ಆದರೆ ಸಮರ್ಪಣೆ ಬೇಕು. ಸಮರ್ಪಣೆ ಅಂದರೆ ಏನು? ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಹೃದಯವನ್ನು ಏನ್ ಮಾಡು, ದೇವರಿಗೆ ಒಪ್ಪಿಸು. ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿ 23ನೇ ಅಧ್ಯಾಯ 26ನೇ ವಚನದಲ್ಲಿ ಇದೆ ಮಾತು ಏನಂತ, ನಿನ್ನ ಹೃದಯವನ್ನು ಯಾರಿಗಂತ, ದೇವರಿಗೆ ಸಮರ್ಪಣೆ ಮಾಡು. ಯಾವಾಗ ನೀನು ನಿನ್ನ ಜೀವಮಾನವೆಲ್ಲವನ್ನು ನೀನು ದೇವರಿಗೆ ಸಮರ್ಪಣೆ ಮಾಡುತ್ತೀಯೋ ಅವಾಗ ದೇವರೇನು ಹೇಳ್ತಾರಂತಂದ್ರೆ, ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ, ನಿನ್ನ ಅಭಿಷೇಕ ಮಾಡುತ್ತೇನೆ, ನಿನಗೆ ಏನ್ ಬೇಕಾಗಿದೆ ಎಲ್ಲವನ್ನು ಕೊಡುತ್ತೇನೆ, ನಾನು ನಿನ್ನನ್ನು ನಿನ್ನ ಕೈಗಳ ಹಿಡಿದು ನನ್ನ ಮಾರ್ಗದಲ್ಲಿ ನಡೆಸುತ್ತೇನೆ, ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡುತ್ತೇನೆ. ನನ್ನ ಪ್ರೀತಿ ಮತ್ತು ಸಹೋದರ, ದೇವರಿಗೆ ಹೇಳೋದು ಒಂದೇ ಮಾತು, ನಿನ್ನ ಹೃದಯವನ್ನು ದೇವರಿಗೆ ಸಮರ್ಪಣೆ ಮಾಡು. ನೀನು ಯಾವಾಗ ದೇವರಿಗೆ ಸಮರ್ಪಣೆ ಮಾಡುತ್ತೀಯೋ ಆಗ ದೇವರನ್ನ ಆಶೀರ್ವಾದ ಮಾಡುವಂತರಾಗಿದ್ದಾರೆ, ನಿನ್ನ ಅಭಿಷೇಕ ಮಾಡುವಂತರಾಗಿದ್ದಾರೆ, ನಿನ್ನ ಕುಟುಂಬವನ್ನು ಜೀವಿತ ಬದಲ ಮಾಡುವಂತ ದೇವರಾಗಿದೆ, ನಿನ್ನ ಕಷ್ಟಗಳು ಬಿಡಿಸುವಂತ ದೇವರಾಗಿದ್ದಾರೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ದೇವರು ಹೇಳುವಂತ ಮಾತು ಒಂದೇ ಒಂದು, ನೀನೇನ್ ಮಾಡಂತಂದರೆ ನಿನ್ನ ಹೃದಯವನ್ನು ಸಮರ್ಪಣೆ ಮಾಡು. ಯಾವಾಗ ನೀನು ಸಮರ್ಪಣೆ ಮಾಡುತ್ತೀಯೋ, ಯಾವಾಗ ನೀನು ನಿನ್ನ ಜೀವವನ್ನು ದೇವರ ಕೈಯಲ್ಲಿ ಒಪ್ಪಿಸ್ತೀಯೋ ಆಗ ದೇವರು ಹೇಳುತ್ತಾ ಇದ್ದಾರೆ, ನಾನು ಇವತ್ತಲ್ಲಿಂದ ಹಿಡಿದು ನಿನ್ನ ಕೈಗಳು ಹಿಡಿದು ನಾನು ನಿನ್ನ ನಡೆಸುತ್ತೇನೆ. ಹಲ್ಲೆಲೂಯಾ, ಆಮೆನ್. ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೇವರು ಕೇಳುವುದು ಒಂದೇ ಮಾತು, ಒಂದೇ ಒಂದು ಕೇಳುತ್ತಾ ಇದ್ರೆ ಏನಂತಂದ್ರೆ, ಇವತ್ತು ನೀನು ಸಮರ್ಪಣೆ ಆಗು. ನೀನು ಎಂದು ಸಮರ್ಪಣೆ ಆಗುತ್ತೀಯೋ ಅಂದಿನಿಂದ ನಿನ್ನ ಜೀವಿತದಲ್ಲಿ ಒಂದೊಂದು ನಿನ್ನ ಜೀವಿತವನ್ನು ಬದಲಾಗುತ್ತದೆ, ನಿನ್ನ ಜೀವಿತದಲ್ಲಿ ಬದಲಾಗುತ್ತದೆ. ಒಂದೊಂದು ದೇವರನ್ನು ಅಭಿಷೇಕ ಆಶೀರ್ವಾದ ಮಾಡಿ ನಡೆಸುವಂತ ದೇವರಾಗಿದ್ದಾರೆ, ಬೇಕಾಗಿದ್ದನ್ನ ಕೊಡುವಂತ ದೇವರಾಗಿದ್ದಾರೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ದೇವರು ಹೇಳಿದಂತ ಮಾತಿಗೆ ಯಾರು ಕೇಳಿಕೊಂಡು ನಡೀತೀರೋ ನಿಮ್ಮ ದೇವರ ಆಶೀರ್ವಾದ ಮಾಡುವಂತರಾಗಿದ್ದಾರೆ, ನಿನ್ನ ಅಭಿಷೇಕ ಮಾಡುವಂತ ದೇವರಾಗಿದ್ದಾರೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ದೇವರು ಹೇಳುತ್ತಾ ಇದ್ದಾರೆ ಅಂತಂದ್ರೆ 3 ಮಾತು ಹೇಳಿದ್ರೆ, ಮೊಟ್ಟ ಮೊದಲನೇದು ಅಂಗೀಕಾರ ಬೇಕಾಗಿದೆ, ಎರಡನೇದು ಅಂಗೀಕಾರ ಮಾತ್ರ ಧ್ಯಾನ ಮಾಡಬೇಕು, ಮೂರನೇದು ಧ್ಯಾನದ ಜೊತೆಗೆ ಸಮರ್ಪಣೆ ಬೇಕು. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ಇವತ್ತು ನಾವು ನೀವು ಪ್ರತಿಯೊಂದು ಮಕ್ಕಳು ಏನ್ ಮಾಡ್ಬೇಕಂತಂದ್ರೆ, ನಾವು ಇವತ್ತು ಯೇಸು ಸ್ವಾಮಿ ಅವರನ್ನು ನಮ್ಮ ಮನೆಯಲ್ಲಿ ಸ್ವೀಕಾರ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ, ನಾವು ಯೇಸು ಸ್ವಾಮಿ ತಗೊಂಡು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳೋಣ. ಯಾಕಂದ್ರೆ ಯೇಸು ಸ್ವಾಮಿ ಮಾತು ಹೇಳುತ್ತಾ ಇದ್ದಾರೆ, ಯೇಸು ಇರುವ ಮನೆಯಲ್ಲಿ ಆನಂದವೂ ಸಂತೋಷವಿರುತ್ತದೆ. ಅವ್ರ ಕುಟುಂಬದಲ್ಲಿ ಬಹಳ ಆನಂದವಾಗಿ ಬಾಳುವಂತ ಅಭಿಷೇಕ ಆಶೀರ್ವಾದ ಮಾಡುವಂತ ದೇವರಾಗಿದ್ದಾರೆ. ನನ್ನ ಪ್ರೀತಿ ಮತ್ತು ಸಹೋದರ ಸಹೋದರಿ, ಇಲ್ಲಿ ನಾವು ನೋಡಿದಾಗ ಮಾರ್ತ ಮರಿಯಳು ಆನಂದವಾಗಿ ಸಂತೋಷವಾಗಿ ಬಾಳುತ್ತಾ ಇದ್ದಿದ್ದರು, ಅವರು ಜೀವಿಸ್ತಾ ಇದ್ದಿದ್ದರು. ನನ್ನ ಪ್ರೀತಿ ಮತ್ತು ಸಹೋದರ, ಇವತ್ತು ನಾವು ಸಹ ಅದೇ ರೀತಿ ಬಾಳಬೇಕು, ಸಂತೋಷ ಜೀವಿಸಬೇಕಾದರೆ ಇವತ್ತು ನಾವು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಯಾವಾಗ ನಾವು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಂಡು ನಡೀತೇವೋ ಅವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಅಭಿಷೇಕ ಮಾಡಿ ಆತ ನಡೆಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ಇಲ್ಲಿವರೆಗೆ ಕೂತಿಕೊಂಡು ನೀವು ದೇವರ ಮಾತು ಕೇಳಿದಿರಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬನ ಆಶೀರ್ವಾದ ಮಾಡಿ, ಈ ವಾಕ್ಯವು ನಿಮ್ಮ ಆತ್ಮಲ್ಲಬೇಕಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಯೇಸು ಸ್ವಾಮಿ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಆಮೆನ್. ಜೈ ಕ್ರಿಸ್ಟ್. ಪ್ರೈಸ್ ದ ಲಾರ್ಡ್.